ಭಯಂಕರವಾದ ಮುಖ ಎಲ್ಲರ ಕಣ್ಣಲ್ಲೂ ಹೊಳಿತಾ ಇದೆ. ಕುನಾಲ್ ಎಲ್ಲರ ಮಧ್ಯ ಹೆದರ್ಕೊಂಡು ನಿಂತ್ಕೊಂಡಿದ್ದಾನೆ. ಅನನ್ಯಗೆ ಭೂತ ಪ್ರೇತಗಳ ಬಗ್ಗೆ ನಂಬಿಕೆನೇ ಇಲ್ಲ. ಆದ್ರೆ ಅವಳು ಕೂಡ ಆ ಮುಖ ನೋಡಿ ಭಯ ಪಟ್ಕೊಂಡಿದ್ದಾಳೆ. ಸಾಕ್ ನಿಲ್ಸಿ. ನಾನ್ ಈ ಶೂಟಿಂಗ್ ಮಾಡಕ್ ಆಗಲ್ಲ. ನಿನ್ನೆ ರಾತ್ರಿನೇ ಈ ಭೂತ ನಮ್ ಹಿಂದೆ ಬಿದ್ದಿದೆ ಗೊತ್ತಾ? ಇವತ್ ನೋಡಿದ್ರೆ ಕ್ಯಾಮ್ರಾದಲ್ಲಿ ಸೆರೆ ಬಿದ್ದಿದೆ. ಕುನಾಲ್, ನಿನ್ ಡ್ರಾಮಾ ಮಾಡೋದನ್ನ ನಿಲ್ಸು. ಭೂತ ಪ್ರೇತ ಏನೂ ಇಲ್ಲ. ಬಹುಶಃ ನೀನ್ ಆ ಕ್ಯಾಮ್ರಾದಲ್ಲಿ ಸೇವ್ ಆಗಿರೋ ಹಳೆ ಫೋಟೋನ ನಾವ್ ನೋಡಿರ್ತೀವಷ್ಟೇ. ನನ್ಗನ್ಸುತ್ತೆ ನೀವ್ ಅದನ್ನ ಸರಿಯಾಗಿ ನೋಡಿಲ್ಲ ಅಂತ. ನಿಜವಾಗ್ಲೂ ಅದು ತುಂಬಾ ವಿಕಾರವಾಗಿತ್ತು. ಸರ್, ನನ್ನ ಹೋಗೋದಕ್ ಬಿಡಿ ಪ್ಲೀಸ್. ಕುನಾಲ್, ರಿಲ್ಯಾಕ್ಸ್. ಇದೆಲ್ಲ ಸೆಟ್ಟಿನ ಭ್ರಮೆ ಅಷ್ಟೇ. ನೀನೇ ಲೀಡ್ ಅಲ್ವಾ? ನೀನಿಲ್ಲ ಅಂದ್ರೆ ಶೂಟಿಂಗ್ ಹೇಗಾಗುತ್ತೆ ಹೇಳು? ಸ್ವಲ್ಪನಾದ್ರೂ ಧೈರ್ಯ ತಗೊಳ್ಳೋ. ಸರ್, ನಿಮ್ಗಂತೂ ಅರ್ಥ ಆಗಲ್ಲ. ಆ ಭೂತ ನನ್ನ ಧೈರ್ಯನ ಕಿತ್ಕೊಂಡ್ಬಿಟ್ಟಿದೆ ಸರ್. ಪ್ಲೀಸ್, ನನ್ ಮೇಲೆ ನಂಬಿಕೆ ಇಡು. ನಮ್ಗೆ ನಿನ್ನ ಅವಶ್ಯಕತೆ ಇದೆ. ನಾವು ನಿನಗೆ ಏನಾಗೋದಕ್ಕೂ ಬಿಡೋಲ್ಲ. ಈ ಫಿಲ್ಮ್ ಹಿಟ್ ಆಗುತ್ತೆ. ಒಂದ್ ವೇಳೆ ನೀನೇನಾದ್ರೂ ಹೋದ್ಮೇಲೆ ನೀನು ಅನುಭವಿಸ್ತೀಯಾ. ಅರೆ, ಹೆದರ್ಕೊಂಡಿರೋದು ಕುನಾಲ್. ಆದ್ರೆ ನನ್ ಮುಖದಲ್ಲಿ ಯಾಕೆ ಬೆವ್ರು ಬರ್ತಾ ಇದೆ? ಮೇಕಪ್ ದಾದಾ? ಅನನ್ಯ ಮೇಕಪ್ ರೂಮ್ ನಲ್ಲಿ ಮೇಕಪ್ ಮಾಡಿಸ್ಕೊತಾ ಇರ್ತಾಳೆ. ಆದ್ರೆ ಕನ್ನಡಿಯಲ್ಲಿ ಅವಳ ಮುಖನೇ ಇರೋದಿಲ್ಲ. ಅನನ್ಯ ಇದನ್ ನೋಡಿ ಭಯ ಪಟ್ಕೊಂಡ್ಬಿಡ್ತಾಳೆ. ನನ್ ಮುಖ ಮಿರರಲ್ಲಿ ಹೇಗ್ ಮಾಯ ಆಗೋಯ್ತು? ನನಗೇನ್ ಅನ್ಸುತ್ತೆ ಅಂದ್ರೆ ಇದೆಲ್ಲ ಭೂತ ಪ್ರೇತಗಳ ಆಟ ಅನ್ಸುತ್ತೆ. ಎಲ್ರೂ ಇದನ್ನೇ ಯಾಕೆ ಮಾತಾಡ್ತಾ ಇದ್ದೀರಾ? ನಾನ್ ಹೇಳಿದ್ನಲ್ವಾ, ಇದೆಲ್ಲ ಬರೀ ಭ್ರಮೆ ಅಷ್ಟೇ. ಅನನ್ಯ ಅಲ್ಲಿಂದ ಶೂಟಿಂಗ್ಗೆ ಹೊರಟೋಗ್ತಾಳೆ. ಅನನ್ಯ ಶೂಟಿಂಗ್ ಸ್ಥಳಕ್ಕೆ ಬಂದಾಗ ಕುನಾಲ್ ಭೂತದ ಮೇಕಪ್ ನಲ್ಲಿರ್ತಾನೆ. ವಿಕ್ರಮ್ ಕ್ಯಾಮ್ರಾನ ನೋಡ್ಕೋತಾ ಇರ್ತಾನೆ. ಸೀನ್ 1, ಶಾಟ್ 2. ಅನನ್ಯ, ನೀನು ಕಾರಿಡಾರ್ ಅಲ್ಲಿ ಓಡ್ಬೇಕು. ಕುನಾಲ್, ನೀನು ಭೂತದ ರೋಲ್ ನ ಪ್ಲೇ ಮಾಡ್ತಿದ್ಯಾ. ಲೈಟ್, ಕ್ಯಾಮ್ರಾ, ಆಕ್ಷನ್. ಶೂಟಿಂಗ್ ಶುರುವಾಗಿ ಹೋಯ್ತು. ಅನನ್ಯ ಕಾರಿಡಾರ್ ನಲ್ಲಿ ಓಡ್ತಾ ಇದ್ದಾಳೆ. ಮತ್ತೆ ಕುನಾಲ್ ಭೂತದ ರೋಲ್ ನ ಪ್ಲೇ ಮಾಡ್ತಾ ಇದ್ದಾನೆ. ವಿಕ್ರಮ್ ಕ್ಯಾಮ್ರಾನ ನೋಡ್ಕೋತಾ ಇದ್ದಾನೆ. ಆಗ ಅಚಾನಕ್ ಆಗಿ ಒಂದು ನಿಜವಾದ ಭೂತ ಕ್ಯಾಮ್ರಾದಲ್ಲಿ ಪ್ರತ್ಯಕ್ಷ ಆಗಿಬಿಡುತ್ತೆ. ಅದಕ್ಕೆ ತಲೆ ಇರೋದಿಲ್ಲ. ಮತ್ತೆ ಅದರ ಕೈಯಲ್ಲಿ ಒಂದು ದೈತ್ಯವಾದ ತಲ್ವಾರ್ ಇರುತ್ತೆ. ರೋಹನ್, ಇದೇನಾಯ್ತು? ಅರೆ, ನಾನು ಇವ್ನ ಯಾವಾಗ ಕಾಸ್ಟ್ ಮಾಡ್ದೆ? ಈ ಕತೆಲಿ ಇವನಿಲ್ವಾ? ಹಾಗಾದ್ರೆ ಇವನ್ ನಿಜವಾದ ಭೂತನಾ? ನಾನ್ ನಿಮ್ ನೆನ್ನೆನೆ ಹೇಳ್ತಿದ್ದೆ, ಇಲ್ಲಿಂದ ಬನ್ನಿ ಹೋಗೋಣ. ಇವನು ನೆನ್ನೆಯಿಂದಾನೆ ನಮ್ ಹಿಂದೆ ಬಿದ್ದಿದ್ದಾನೆ. ಈ ಭೂತದ ಬಗ್ಗೆ ನಾನು ಕೇಳಿದೀನಿ. ಭೂತ ಕುನಾಲ್ ಮೇಲೆ ದಾಳಿ ಮಾಡುತ್ತೆ. ಅದ್ರಿಂದ ಬಂದ ರಕ್ತ ಎಲ್ಲ ಕಡೆ ಚಿಮ್ಮೋದಕ್ ಶುರುವಾಗುತ್ತೆ. ಮತ್ತೆ ಕುನಾಲ್ನ ಕಣ್ಣು ತೆರೆದೇ ಇರುತ್ತೆ. ಅಲ್ಲಿನ ತಂಡ ಶಾಕ್ ಆಗಿ ನಿಂತ್ಕೊಂಡಿರ್ತಾರೆ. ಆದ್ರೆ ಆ ಅನಾಥಾಲಯದ ಬಾಗ್ಲು ಮುಚ್ಕೊಂಡಿರುತ್ತೆ. ಇದೇನಾಗ್ತಿದೆ? ವಿಕ್ರಮ್, ಕ್ಯಾಮ್ರಾನ ಆಫ್ ಮಾಡು. ವಿಕ್ರಮ್ ಕ್ಯಾಮ್ರಾನ ಆಫ್ ಮಾಡಲ್ಲ. ನಾನ್ ಹೇಳದ್ನಲ್ಲ ಕ್ಯಾಮ್ರಾನ ಆಫ್ ಮಾಡು ಅಂತ. ನಿನಗೆ ಕೇಳಿಸ್ತಿಲ್ವಾ? ಕ್ಯಾಮ್ರಾ ತಂತಾನೆ ಓಡ್ತಾ ಇದೆ. ನನ್ ಕೈಲಿ ಆಫ್ ಮಾಡಕ್ ಆಗ್ತಾ ಇಲ್ಲ. ಭೂತ ಕುನಾಲ್ನ ಸಾಯಿಸ್ಬಿಡ್ತು. ನಾವು ಕೂಡ ಸತ್ತೋಗ್ತೀವಿ. ಅವನು ನಮ್ ಭೂತ ಸಾಯಿಸಿದೆ ಅಂದ್ಮೇಲೆ ಮತ್ತೆ ಕ್ಯಾಮ್ರಾ ಫುಟೇಜ್ ಅಲ್ಲಿ ಯಾಕೆ ಸ್ಟ್ಯಾಚ್ಯೂ ತರ ನಿಂತಿದೆ? ಸರ್, ಅದು ಕುನಾಲ್ ಅಲ್ಲ, ದೆವ್ವ ಸರ್. ಕ್ಯಾಮ್ರಾ ಫುಟೇಜ್ ನಲ್ಲಿ ನೋಡ್ತಾನೆ, ತಲೆ ಇಲ್ದಿರೋನು ಕೈಯಲ್ಲಿ ತಲ್ವಾರ್ನ ಹಿಡ್ಕೊಂಡು ನಿಂತ್ಕೊಂಡಿರ್ತಾನೆ. ಆದ್ರೆ ಅವನ್ ತಲೆ ಇರೋದಿಲ್ಲ. ಆದ್ರೆ ಕೈಯಲ್ಲಿ ತಲ್ವಾರ್ ಇರುತ್ತೆ. ಸರ್, ಆ ದೆವ್ವ ನಮ್ ಕಡೆನೆ ಬರ್ತಾ ಇದೆ. ಇದ್ರ ಹತ್ರ ತಲೆನೇ ಇಲ್ಲ, ಕಣ್ಣು ಕೂಡ ಇಲ್ಲ. ಆದ್ರೆ ಇದಕ್ಕೆ ಹೇಗ್ ಕಾಣಿಸ್ತಿದೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ. ರೋಹನ್, ಸ್ನೇಹ, ವಿಕ್ರಮ್ ಮತ್ತೆ ಅನನ್ಯ ಅಲ್ಲಿಂದ ಓಡೋದಿಕ್ಕೆ ಶುರು ಮಾಡ್ತಾರೆ. ಹಳೆ ಹಾಲಲ್ಲಿ ಬಂದು ಬಚ್ಚಿಟ್ಕೋತಾರೆ. ಆಗ ತಲೆ ಇಲ್ದೆ ಇರೋ ಆ ದೆವ್ವ ಆ ಬಾಗ್ಲತ್ರ ಬಂದು ನಿಂತ್ಕೋತಾನೆ. ಆ ದೆವ್ವ ಆ ತಲ್ವಾರಿಂದ ಆ ಬಾಗ್ಲನ್ನ ಒಡ್ದಾಕ್ಬಿಡುತ್ತೆ. ಎಲ್ರೂ ತುಂಬಾ ಭಯ ಪಟ್ಕೊಂಡಿದ್ದಾರೆ. ಅನನ್ಯ, ನೀನ್ ಯಾಕೆ ಎದ್ರುಕೊಂಡಿದ್ಯಾ? ನೀನ್ ಹೇಳ್ತಾ ಇದ್ದೆ ಭೂತ ಪ್ರೇತಗಳು ಯಾವ್ದು ಇರೋದಿಲ್ಲ ಅಂತ. ಹಾಗಾದ್ರೆ ಇದ್ಯಾರು? ಅದು ನನ್ನ ಭ್ರಮೆ ಆಗಿತ್ತು. ಈಗ ಅರಿವಾಗಿದೆ. ಈ 4 ಜನ ಮಾತ್ನಾಡ್ತಾ ಇರ್ಬೇಕಾದ್ರೇನೆ ಆ ತಲೆ ಇಲ್ದೇ ಇರೋ ದೆವ್ವ ಬಾಗಿಲು ಒಡ್ದು ಒಳಗ್ ಬಂದ್ಬಿಡುತ್ತೆ. ನಮ್ಮನ್ನ ಕ್ಷಮಿಸ್ಬಿಡು, ನಮ್ಮನ್ನ ಬಿಟ್ಬಿಡು. ಒಂದೇ ಒಂದು ಷರತ್ತಲ್ಲಿ ಮಾತ್ರ ಬಿಡ್ತೀನಿ. ನೀವು ನನ್ನ ತಲೆಯನ್ನ ಹುಡ್ಕೊಂಡ್ ತಗೊಂಡ್ ಬನ್ನಿ. ನಮ್ಗೇನ್ ಗೊತ್ತು ನಿನ್ ತಲೆ ಎಲ್ಲಿದೆ ಅಂತ? ಅನನ್ಯನ ಮಾತ್ ಕೇಳಿ ಆ ದೆವ್ವಗೆ ಕೋಪ ಬಂದ್ಬಿಡುತ್ತೆ. ಅವಳ ಕತ್ತನ್ನ ಹಿಡ್ಕೊಂಡು ಗಾಳಿಯಲ್ಲಿ ಎತ್ಬಿಡ್ತಾನೆ. ನಮ್ನ ಬಿಟ್ಬಿಡು, ನಾವು ನಿನ್ ತಲೆನ ಹುಡ್ಕೊಡ್ತೀವಿ. ಆ ದೆವ್ವ ಅನನ್ಯನ ಬಿಟ್ಬಿಡುತ್ತೆ. ನನ್ ತಲೆನ ಹುಡ್ಕೊಂಡ್ ಬನ್ನಿ, ಇಲ್ಲ ಅಂದ್ರೆ ನಿಮ್ಮೆಲ್ರನ್ನು ಸಾಯಿಸ್ಬಿಡ್ತೀನಿ. ನಾವ್ ಹುಡ್ಕೊಂಡ್ ಬರ್ತೀವಿ ನಿಮ್ ತಲೆನ. ನನಗೆ ಮೋಸ ಮಾಡೋದಕ್ಕೆ ಪ್ರಯತ್ನ ಪಡಬೇಡಿ. ನಾನ್ ಯಾವಾಗ್ಲೂ ನಿಮ್ ಜೊತೆಗೇನೆ ಇರ್ತೀನಿ. ಆ ದೆವ್ವ ಅಲ್ಲಿಂದ ಹೊರಟ್ಬಿಡುತ್ತೆ. ರೋಹನ್, ವಿಕ್ರಮ್, ಸ್ನೇಹ ಮತ್ತೆ ಅನನ್ಯ ಬೇಜಾರ್ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡಿದ್ದಾರೆ. ನನಗೀಗ ಅರ್ಥ ಆಗ್ತಿಲ್ಲ ಇವನ್ ತಲೆನ ನಾವು ಎಲ್ಲಿ ಹೋಗಿ ಹುಡ್ಕೋದು ಅಂತ. ಒಂದ್ ಕೆಲ್ಸ ಮಾಡೋಣ,
ನಾವ್ ಇಲ್ಲಿಂದ ಸೈಲೆಂಟ್ ಆಗಿ ಓಡೋಗ್ಬಿಡೋಣ. ಆತರ ಮಾಡ್ಬೇಡ. ಅವ್ನ್ ಹೇಳಿದಾನೆ, ಅವ್ನ್ ನಮ್ಮೇಲೊಂದು ಕಣ್ಣಿಟ್ಟಿರ್ತಾನೆ. ನೀವ್ ಇವನ್ ತಲೆನ ಹುಡ್ಕಿ ನಾನ್ ಇಲ್ಲಿಂದ ಓಡೋಗ್ತೀನಿ. ಕುನಾಲ್ ಸರಿಯಾಗೇ ಹೇಳಿದ್ದ. ನಾವಿಲ್ಲಿಂದ ಹೊರಡ್ಬೇಕಿತ್ತು. ನಾವಿಲ್ಲೇ ಉಳ್ಕೊಂಡು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ವಿ. ನೀವೆಲ್ರೂ ಇಲ್ಲೇ ಇರ್ಬೇಕು ಅಂತ ಅನ್ಕೊಂಡ್ರೆ ಇಲ್ಲೇ ಇರಿ. ನಾನ್ ಇಲ್ಲಿಂದ ಓಟೋಗ್ತೀನಿ ಅಷ್ಟೇ. ವಿಕ್ರಮ್ ಭಯದಿಂದ ಅಲ್ಲಿಂದ ಓಡೋದಿಕ್ಕೆ ಶುರು ಮಾಡ್ತಾನೆ. ಅವನು ಹೆದರ್ಕೊಂಡಿದ್ದಾನೆ ಎಲ್ಲಿ ಆ ದೆವ್ವ ಬಂದ್ಬಿಡುತ್ತೋ ಅಂತ. ಸ್ವಲ್ಪ ದೂರ ಹೋದ್ಮೇಲೆ ಅವನು ಹಿಂತಿರುಗಿ ನೋಡ್ತಾನೆ. ಹಿಂದೆ ನೋಡ್ತಾ ನೋಡ್ತಾ ಅವನು ಮೇನ್ ಗೇಟ್ ಬಳಿ ಬಂದೇ ಬಿಡ್ತಾನೆ. ಅಲ್ಲಿ ಆ ದೆವ್ವ ಮತ್ತೆ ಪ್ರಕಟ ಆಗುತ್ತೆ. ಅದ್ರ ಕೈಯಲ್ಲಿ ದೈತ್ಯವಾದ ತಲ್ವಾರ್ ಇರುತ್ತೆ. ನಾನ್ ನಿನ್ಗೆ ಹೇಳ್ದೆ ತಾನೆ ನನ್ನ ಹತ್ರ ಆಟ ಆಡ್ಬೇಡ ಅಂತ. ನೀನ್ ನನ್ನ ಹತ್ರ ಆಟ ಆಡಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಆ ದೆವ್ವ ವಿಕ್ರಮ್ ಮೇಲೆ ಹಲ್ಲೆ ಮಾಡೋದಿಕ್ಕೆ ಶುರು ಮಾಡುತ್ತೆ. ವಿಕ್ರಮ್ ಅಲ್ಲಿಂದ ತಪ್ಪಿಸ್ಕೊಂಡು ಆ 3 ಜನ ಇರೋ ಜಾಗಕ್ಕೆ ಹೋಗ್ತಾನೆ. ಅವ್ರು ನೋಡ್ತಾ ಇದ್ದ ಹಾಗೆ ಆ ದೆವ್ವ ಅವ್ರ ಕಡೆನೇ ಬರೋದಿಕ್ಕೆ ಶುರು ಮಾಡುತ್ತೆ. ಅವ್ರ ಎಲ್ರೂ ಆ ಅನಾಥಾಲಯದ ಬೇಸ್ಮೆಂಟ್ಗೆ ಹೋಗ್ತಾರೆ. ಅಲ್ಲಿ ನೋಡ್ತಾರೆ, ಒಬ್ಬ ಮಾಂತ್ರಿಕ ಸತ್ತು ಬಿದ್ದಿರ್ತಾನೆ. ಅಕ್ಕಪಕ್ಕ ಹೋಮದ ವಸ್ತುಗಳು ಕಾಣಿಸ್ತಾ ಇದೆ. ನನಗೆ ಹೇಗನಿಸ್ತಿದೆ ಅಂದ್ರೆ ಇವನು ಸಾಯೋಕ್ಕಿಂತ ಮುಂಚೆ ಹೋಮ ಮಾಡ್ತಿರೋ ಹಾಗೆ. ಅವರಿಗೆಲ್ಲ ಒಂದು ಪೇಪರ್ ಸಿಗುತ್ತೆ. ಅದರಲ್ಲಿ ಹೀಗೆ ಬರ್ದಿರುತ್ತೆ, ಬೇಸ್ಮೆಂಟ್ ಅಲ್ಲಿ ಒಂದು ಹಳೆಯ ಬಾಕ್ಸ್ ಇರುತ್ತೆ. ಅದರಲ್ಲಿ ಒಂದು ತಲೆ ಇಲ್ದೇ ಇರುವಂತಹ ಮೂರ್ತಿ ಮತ್ತೆ ಜೊತೆಗೆ ಒಂದು ಬುಕ್ ಕೂಡ ಇದೆ. ಆ ಬುಕ್ಕಲ್ಲಿರೋ ಮಂತ್ರವನ್ನ ಬಿಡದೆ 7 ಬಾರಿ ಓದ್ಬೇಕು. ಆಗ ಮಾತ್ರ ಆ ತಲೆ ಇಲ್ದೇ ಇರೋ ದೆವ್ವದಿಂದ ಮುಕ್ತಿ ಪಡೆಯೋಕೆ ಸಾಧ್ಯ. ನನ್ಗೇನನ್ಸ್ತಾ ಇದೆ ಅಂದ್ರೆ ಈ ಮಾಂತ್ರಿಕ ಈ ಅನಾಥಾಲಯವನ್ನ ಈ ದೆವ್ವದಿಂದ ಮುಕ್ತಿ ಪಡಿಸೋದಿಕ್ಕೋಸ್ಕರ ಹೋಮ ಮಾಡ್ತಾ ಇದ್ದ ಅನ್ಸುತ್ತೆ. ಆಗ ಈ ದೆವ್ವ ಆ ಮಾಂತ್ರಿಕರ ಮೇಲೆ ಹಲ್ಲೆ ಮಾಡಿದೆ. ಅದಕ್ಕೆ ಅವರು ಈ ಬುಕ್ ನಲ್ಲಿ ಆ ದೆವ್ವನ ನಾಶ ಮಾಡೋ ಮಂತ್ರ ಬರ್ತಿದ್ದಾರೆ. ನಾವು ಆ ದೆವ್ವದಿಂದ ತಪ್ಪಿಸ್ಕೋಬೇಕು. ನಾವು ಆ ಹಳೆಯ ವಸ್ತುವನ್ನ ಹುಡುಕ್ಲೇಬೇಕು. ರೋಹನ್, ಅನನ್ಯ ಮತ್ತೆ ಸ್ನೇಹ ಆ ಬಾಕ್ಸ್ಗೋಸ್ಕರ ಹುಡುಕ್ತಾ ಇದ್ದಾರೆ. ತುಂಬಾ ಹೊತ್ತು ಹುಡುಕಾದ ನಂತರ ಅವರಿಗೆ ಆ ಬಾಕ್ಸ್ ಸಿಗುತ್ತೆ. ಇಲ್ಲಿದೆ. ಅನನ್ಯ ಆ ಬಾಕ್ಸ್ ಅನ್ನ ಓಪನ್ ಮಾಡ್ತಾಳೆ. ಅದ್ರಲ್ಲಿ ತಲೆ ಇಲ್ದೇ ಇರುವಂತ ಒಂದು ಮೂರ್ತಿ ಇರುತ್ತೆ. ಅದ್ರ ಜೊತೆಗೆ ಒಂದು ಹಳೆ ಪುಸ್ತಕ ಕೂಡ ಇರುತ್ತೆ. ಅನನ್ಯ ಆ ಬುಕ್ ಅಲ್ಲಿ ಇರೋ ಮಂತ್ರನ ಓದೋದಿಕ್ಕೆ ಶುರು ಮಾಡ್ತಾಳೆ. ಆಗ ಆ ದೆವ್ವ ಪ್ರತ್ಯಕ್ಷ ಆಗ್ಬಿಡುತ್ತೆ. ಅದು ಸ್ನೇಹ ಮೇಲೆ ತಲ್ವಾರ್ದಿಂದ ದಾಳಿ ಮಾಡ್ಬಿಡುತ್ತೆ. ಅನನ್ಯ ಮಂತ್ರನ ಹೇಳ್ತಾನೆ ಇರ್ತಾಳೆ, ಆದ್ರೆ ಆ ದೆವ್ವ ಅವಳ ಕಡೆನೆ ಬರೋದಿಕ್ ಶುರು ಮಾಡುತ್ತೆ. ಅನನ್ಯ ಬೇಗ ಮಾಡು, ಮಂತ್ರ ಕೆಲಸ ಮಾಡ್ತಾ ಇಲ್ಲ. ಅನನ್ಯ ಮಂತ್ರನ ಓದ್ತಾ ಇದ್ದಾಳೆ. ಅದೇ ಸಮಯಕ್ಕೆ ಆ ದೆವ್ವ ಅನನ್ಯ ಮೇಲೆ ಹಲ್ಲೆ ಮಾಡೋದಿಕ್ಕೆ ಶುರು ಮಾಡುತ್ತೆ. ವಿಕ್ರಮ್ ಕ್ಯಾಮ್ರಾನ ಎತ್ಕೋತಾನೆ ಮತ್ತೆ ಆ ದೆವ್ವದ ಮೇಲೆ ಫೋಕಸ್ ಮಾಡ್ತಾನೆ. ಕ್ಯಾಮ್ರಾದ ಸ್ಕ್ರೀನ್ ಮೇಲೆ ಒಂದು ವಿಚಿತ್ರವಾದ ಲೈಟ್ ಗೋಚರಿಸುತ್ತೆ. ಆಗ ಆ ದೆವ್ವ ಹಿಂದೆ ಹಿಂದೆ ಹೋಗೋಕೆ ಶುರು ಮಾಡುತ್ತೆ. ವಿಕ್ರಮ್, ಇದ್ಯಾಕೆ ಕ್ಯಾಮ್ರಾದಿಂದ ಅದು ತುಂಬಾ ಹಿಂದೆ ಹೋಗ್ತಾ ಇದೆಯಲ್ಲ? ನಾನ್ ಬರೀ ಕ್ಯಾಮ್ರಾಮ್ಯಾನ್ ಅಷ್ಟೇ ಅಲ್ಲ, ನಾನೊಬ್ಬ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್. ನಾನ್ ತುಂಬಾ ದಿನದಿಂದ ಈ ದೆವ್ವದ ಬಗ್ಗೆ ಪರಿಶೋಧನೆ ಮಾಡ್ತಾ ಇದ್ದೆ. ಹೇಳ್ಬೇಕಂದ್ರೆ ನನ್ನ ಕ್ಯಾಮ್ರಾ ಸ್ಪೆಷಲ್ ಡಿವೈಸ್. ಶಾಪಿತ ಆತ್ಮಗಳಿಗೆ ಬಲಹೀನತೆ ಮಾಡುತ್ತೆ. ನಾನಿಲ್ಲಿ ಅದನ್ನ ನಾಶ ಮಾಡೋದಕ್ಕೋಸ್ಕರ ಬಂದೆ. ನನ್ನ ತಂಗಿ ಇಲ್ಲಿ ಸತ್ತು ಹೋಗಿದ್ದಾಳೆ. ನಾನು ಅದರ ಸೇಡ್ ತೀರಿಸ್ಕೊಳ್ಳೋಕೋಸ್ಕರ ಇಲ್ಲಿ ಬಂದಿದ್ದು. ವಿಕ್ರಮ್ ಕ್ಯಾಮ್ರಾನ ದೆವ್ವದ ಮೇಲೆ ಫೋಕಸ್ ಮಾಡ್ತಾನೆ. ಆಗ ಒಂದ್ ಬೆಳಕು ಬರೋದಿಕ್ಕೆ ಶುರು ಮಾಡುತ್ತೆ. ಆಗ ಆ ದೆವ್ವ ಕೂಗೋದಿಕ್ಕೆ ಶುರು ಮಾಡುತ್ತೆ. ಆದ್ರೂ ಕೂಡ ಆ ದೆವ್ವ ವಿಕ್ರಮ್ ಮೇಲೆ ಹಲ್ಲೆ ಮಾಡುತ್ತೆ. ಅವನ ಬಲ್ಗೈಯನ್ನ ಕಟ್ ಮಾಡ್ಬಿಡುತ್ತೆ. ವಿಕ್ರಮ್ ಅಲ್ಲೇ ಕೆಳಗ್ ಬಿದ್ದೋಗ್ಬಿಡ್ತಾನೆ. ಕ್ಯಾಮ್ರಾ ಆನ್ ಅಲ್ಲೇ ಇರುತ್ತೆ. ಅನನ್ಯ ತಲೆ ಇಲ್ದೇ ಇರೋ ಆ ಮೂರ್ತಿ ಹತ್ರನೇ ಕೂತ್ಕೊಂಡು 6 ಬಾರಿ ಆ ಮಂತ್ರನ ಪಠಿಸಿರ್ತಾಳೆ. ಆಗ ಆ ದೆವ್ವ ಅವಳ ಬಳಿ ಬರುತ್ತೆ. ಮತ್ತೆ ಅದು ಅವಳ ಮೇಲೆ ಪ್ರಹಾರ ಮಾಡುತ್ತೆ. ಆ ದೆವ್ವದ ತಲ್ವಾರು ಅನನ್ಯ ಹತ್ರ ಬರುವಾಗ ಅಷ್ಟರಲ್ಲಿ ಅವಳು ಆ ಮಂತ್ರನ 7 ಬಾರಿ ಪೂರ್ತಿ ಮಾಡಿರ್ತಾಳೆ. ಆ ದೆವ್ವದ ರೂಪ ನಿಧಾನವಾಗಿ ಮಾಯ ಆಗೋಕೆ ಶುರು ಆಗುತ್ತೆ. ಸ್ವಲ್ಪ ಹೊತ್ತಲ್ಲಿ ಆ ಪೂರ್ತಿ ಶರೀರ ಮಾಯ ಆಗಿ ಹೋಗುತ್ತೆ. ಅನನ್ಯ ಹಾಗೂ ರೋಹನ್ ವಿಕ್ರಮ್ನ ಎತ್ಕೊಂಡೋಗ್ತಾರೆ. ಅವನು ಬದುಕಿದಾನೆ, ಆದ್ರೆ ಅವನಿಗೆ ಒಂದ್ ಕೈ ಇಲ್ಲ. ಅವನು ರೋಹನ್ ಮತ್ತೆ ಸ್ನೇಹನ ನೋಡ್ತಾನೆ. ಅವರಿಬ್ರು ಅನಾಥಾಲಯದಿಂದ ಹೊರಗಡೆ ಬರ್ತಾ ಇರ್ತಾರೆ. ಅನಾಥಾಲಯದ ಬಾಗ್ಲು ಓಪನ್ ಆಗುತ್ತೆ ಮತ್ತೆ ಅವರೆಲ್ಲರೂ ಕೂಡ ಅವ್ರವ್ರ ಮನೆಗೆ ಹೊರಟೋಗ್ತಾರೆ.